ಆ್ಯಕ್ಚುಲಿ ನಾನೊಂದು ಚಾಲೆಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ, ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕಂತ. ಬಟ್ ಐ ಹ್ಯಾವ್ ನೋ ಕಾನ್ಫಿಡೆನ್ಸ್. ಸೊ ಇವಾಗ ಮನೆಗೆ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ದಿನದಿಂದ ಪನ್ನೀರ್ ಮತ್ತು ಇದು ಬೇಬಿಕಾರ್ನ್ ತರಿಸಿದೆ, ಬಟ್ ಏನೂ ಮಾಡೋಕ್ಕೆ ಆಗಿಲ್ಲ. ಬಿಕಾಸ್ ನನಗೆ ಪುರ್ಸೊತ್ತೇ ಇಲ್ಲ ಅಷ್ಟು ಬ್ಯುಸಿಯಾಗಿದ್ದೀನಿ. ನನಗೇನು ಕೈ ನೋವುತ್ತೆ ವ್ಲಾಗ್ ಮಾಡಬೇಕಂದ್ರೆ. ಇಲ್ಲಿ ಇಟ್ಕೊಂಡ್ರೆ ಇದ್ರಲ್ಲಿ ನೋವುದು, ಈ ಕೈ ಇಟ್ಕೊಂಡ್ರೆ ಇಲ್ಲಿ ನೋವು. ಹಂಗೇನು ಹೇಳೋದು, ಈ ಕೈ ಇಟ್ಕೊಂಡ್ರೆ ಈ ಕೈ ನೋವುತ್ತೆ, ಈ ಕೈ ಇಟ್ಕೊಂಡ್ರೆ ಈ ಕೈ ನೋವುತ್ತೆ. ಸೊ ಹಾಗೆ ಹಿಂಗೆ ಮಾಡ್ತಾಯಿರ್ತೀನಿ. ಸೊ ನೋಡೋಣ, ಅದನ್ನು ಏನೋ ಕಬಾಬು ಏನೋ ಒಂದು ಮಾಡೋಣ. ನಾವು ಆ್ಯಸ್ ಅ ಯೂಟ್ಯೂಬರ್, ಬೀಯಿಂಗ್ ಅ ಯೂಟ್ಯೂಬರ್, ಇನ್ನೊಂದು ವ್ಲಾಗ್ ನೋಡಿ ಐ ವಿಲ್ ಕುಕ್. ಸ್ಟಿಲ್ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಗೈಸ್, ಸ್ಟೇ ಟ್ಯೂನ್ಡ್. ಸೊ ನಾನು ಆಲ್ರೆಡಿ ಹೇಳಿದ್ನಲ್ವ ಇದೇ ಮಾಡ್ತಾ ಇರೋದು ಅಂತ. ನಾನು ಬೇಸಿಕಲಿ ಎರಡು ಕಟ್ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಲೈಕ್ ಮತ್ತೆ ಅದೊಂದು ಮಾಡಿಬಿಟ್ಟು ಮತ್ತೆ ಇದೊಂದು ಮಾಡೋದು ಯಾಕೆ, ಲೈಕ್ ಒಟ್ಟಿಗೆ ಕಟ್ ಮಾಡಿ ಒಟ್ಟಿಗೆ ಮ್ಯಾರಿನೇಟ್ ಮಾಡೋಣ ಅಂತ. ಸೊ ಪನ್ನೀರ್ ಬಂದುಬಿಟ್ಟು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಡ್ ಕಟ್ ಮಾಡ್ಕೊಬೋದು. ಬಿಕಾಸ್ ಒಬ್ಬೊಬ್ರು ಚಿಕ್ಕದಾಗಿ ಇಷ್ಟಪಡ್ತಾರೆ, ಒಬ್ಬೊಬ್ರು ತುಂಬ ದೊಡ್ಡದಾಗಿದ್ರು ಓಕೆ ಅಂದ್ಕೊತಾರೆ. ನನಗೆ ಪೇಷನ್ಸ್ ಇಲ್ದಿರ ಆ ಥರ ದೊಡ್ಡದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಸ್, ನಾನು ಒಂದರಲ್ಲಿ 4 ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡೆ. ಮೋಸ್ಟ್ ಆಫ್ ಎಲ್ಲ ಹೋಟೆಲಲ್ಲೂ ಈ ಥರನೇ 4 ಕ್ಯೂಬ್ಸ್ ಥರನೇ ಕಟ್ ಮಾಡ್ಕೊಂಡಿರ್ತಾರೆ. ನಾನು ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾಗಿದ ತಕ್ಷಣ ನಾನು ಬೇಬಿಕಾರ್ನ್ ತೊಗೊಂಡೆ. ಬೇಬಿಕಾರ್ನ ಸ್ವಲ್ಪ ಸಾಲ್ಟು ಮತ್ತು ವಾಟರಲ್ಲಿ ವಾಶ್ ಮಾಡ್ಕೊತೀನಿ. ಜನ್ರಲಾಗಿ ನಾನು ಹೀಗೆ ವಾಶ್ ಮಾಡೋದು. ಸೊ ವಾಶ್ ಮಾಡಿದ ತಕ್ಷಣ ಅದನ್ನು ಸೆಪ್ರೇಟ್ ಮಾಡಿಕೊಂಡು 1-2 ಮಿನಿಟ್ಸ್ ಸೈಡಲ್ಲಿ ಇಟ್ಬಿಡ್ತೀನಿ. ಬಿಕಾಸ್ ವಾಟರೆಲ್ಲ ಅಬ್ಸರ್ವ್ ಆಗಲಿ ಅಂತ ನಾನು ಟಿಶ್ಯೂ ಮೇಲೆ ಹಾಕಿರ್ತೀನಿ. ಅದಾದಮೇಲೆ ನಾನು ಆ ಥರ ಫ್ರಂಟು ಬ್ಯಾಕು ಸ್ವಲ್ಪ ಕಟ್ ಮಾಡಿ 2 ಭಾಗ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಒಂದೊಂದು ಬೇಬಿಕಾರ್ನ್ ದೊಡ್ಡದಾಗಿರುತ್ತಲ್ಲ, ಅದನ್ನು ನಾನು 4 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಾರ್ಮಲಾಗಿತ್ತು ಅಂದರೆ ಅದನ್ನು 2 ಭಾಗ ಮಾತ್ರ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಕಟ್ ಮಾಡಿದ್ದಾದಮೇಲೆ ನಾರ್ಮಲ್ ಮತ್ತು ಇನ್ನೊಂದು ಬೌಲ್ಗೆ ಹಾಕ್ಕೊಂಡೆ. ಸೊ ಬೌಲ್ಗೆ ಹಾಕ್ಕೊಂಡ್ಮೇಲೆ ಸೊ ನಿಮ್ಗೆ ಏನೇನು ಬೇಕು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ಕೊಳ್ಳಿ, ಪರವಾಗಿಲ್ಲ. ಸೊ ನಾನು ಫಸ್ಟ್ ಕರ್ಡ್ ಹಾಕಿದೆ, ಆಮೇಲೆ ಸಾಲ್ಟ್ ಹಾಕಿದೆ. ಸೊ ಅದಾಗಿದ ತಕ್ಷಣ ನನಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಬೇಕಂತ ಅನಿಸಿ ಪೆಪ್ಪರ್ ಪೌಡರ್ ಕೂಡ ಹಾಕಿದೆ. ಸೊ ಅದಾದಮೇಲೆ ಗರಂ ಮಸಾಲ, ಧನಿಯಾ ಪೌಡರ್ ಎರಡೂ ಸ್ವಲ್ಪ ಹಾಕಿದ್ದೀನಿ. ಬಿಕಾಸ್ ಇದು ಖಾರದ ಪುಡಿ. ಸೊ ಎಷ್ಟು ಖಾರ ತಿಂತೀರಾ ನೀವು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಸೊ ಇದಾದಮೇಲೆ ಇದನ್ನು ನಾವು ಹ್ಯಾಂಡಲ್ಲೇ ಮಿಕ್ಸ್ ಮಾಡ್ಕೊಬೋದು, ಇಲ್ಲ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಬೋದು. ನಾನು ಇದಕ್ಕೇನು ವಾಟರ್ ಹಾಕಿಲ್ಲ, ಡ್ರೈ ಆಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ನಿಮಗೆ ಸ್ವಲ್ಪ ಅದೆಲ್ಲ ಮೆತ್ಕೋಬೇಕಂತ ಏನಾದರೂ ಇತ್ತು ಅಂದರೆ ಕೈನ ವೆಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಬೋದು. ಲೈಕ್ ವಾಟರೇ ಹಾಕ್ಬೋದು ಅಂತೇನಿಲ್ಲ, ಜಸ್ಟ್ ಹ್ಯಾಂಡ್ ವಾಶ್ ಮಾಡಿಕೊಂಡು ಆ ವೆಟ್ ಹ್ಯಾಂಡಲ್ಲೇ ಮಿಕ್ಸ್ ಮಾಡಿದ್ರೆ ಈ ಥರ ಇರುತ್ತೆ. ಇದಾದಮೇಲೆ ನಾನು ಅದನ್ನು ಒಂದು 10 ಮಿನಿಟ್ಸ್ ಪಕ್ಕದಲ್ಲಿ ಇಟ್ಬಿಡೋಣ ಅಂದ್ಬಿಟ್ಟು ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ನಾನು ಪನ್ನೀರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ ಸೇಮ್ ಪ್ರೊಸೀಜರೇ, ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ಸೊ ನಾರ್ಮಲ್ ಅದಕ್ಕೂ ಖಾರದ ಪುಡಿ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ, ಆಮೇಲೆ ಗರಂ ಮಸಾಲ, ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಕಾರ್ನ್ಫ್ಲೋರು. ಇದಕ್ಕೆ ಸ್ವಲ್ಪ ನಾನು ಮೈದಾ ಕೂಡ ಹಾಕಿದ್ದೀನಿ. ಕಾರ್ನ್ಫ್ಲೋರು ಮೈದಾ ಎರಡು ಮಿಕ್ಸ್ ಮಾಡಿದ್ದೀನಿ, ಅದಕ್ಕೆ ಹಾಕಿರಲಿಲ್ಲ. ಸೊ ಇದಕ್ಕೆ ಸ್ವಲ್ಪ ಕಲರ್ ಇರಲಿ ಅಂದ್ಬಿಟ್ರು ನಾನು ಕಬಾಬ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ. ಇದು ವೆಜ್ ಡೇ ಆಗಿದ್ದರಿಂದ ನಾನು ಯಾವುದಕ್ಕೂ ಎಗ್ ಯೂಸ್ ಮಾಡೋದಿಲ್ಲ. ಬೇಸಿಕಲಿ ಎಗ್ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಕರ್ಡ್ ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಪನ್ನೀರು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿದ್ರು ಸ್ವಲ್ಪ ಒಡ್ಕೊತಾ ಇತ್ತು, ಅದಕ್ಕಾಗಿ ನಾನು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡೆ. ಸೊ ಅದಾದಮೇಲೆ ಆಯಿಲ್ ಕಾಯೋಕ್ಕೆ ಅಂತ ಇಟ್ಟೆ. ಯೂಶ್ವಲಿ ನಾನು ಅಡುಗೆ ಏನೂ ಮಾಡೋದಿಲ್ಲ ನನಗೆ, ಬಟ್ ಬರುತ್ತೆ, ನಾನೇನು ಮಾಡಲ್ಲ. ಈಗ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಲ್ಲ ಅಂದ್ಬಿಟ್ಟು ಒಂದೊಂದೇ ಕುಕಿಂಗ್ ಕಲ್ತ್ಕೊತಾ ಇದ್ದೀನಿ. ಎಸ್, ಎರಡೂ 10 ಮಿನಿಟ್ಸ್ ಮ್ಯಾರಿನೇಟ್ ಬಿಟ್ಟಿದೆ. ಅದಾದಮೇಲೆ ನಾನು ಒಂದೊಂದೇ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಏನಾದರೂ ಇದೇ ಥರ ಕುಕಿಂಗ್ ವೀಡಿಯೋಸ್ ಬೇಕಿದ್ರೆ ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದನ್ನೇ ಮಾಡ್ತೀನಿ. ಬಿಕಾಸ್ 3 ಇಯರ್ಸ್ ಬ್ಯಾಕ್ವರೆಗೂ ನನಗೆ ನಿಜ ಹೇಳ್ತೀನಿ, ನಂಗೆ ರೈಸ್ ಮಾಡೋಕ್ಕೂ ಬರ್ತಿರಲಿಲ್ಲ. ಬಟ್ ಇವಾಗ ನಾನು ಯಾರು ಏನು ಕೇಳಿದ್ರು ಮಾಡ್ಕೊಡ್ತೀನಿ. ಲೈಕ್ ಅಂದರೆ ವೆಜ್ ಸಾಂಬಾರೆಲ್ಲ ಬರಲ್ಲ, ನಾನ್ ವೆಜ್ಜಲ್ಲಿ ಮಾತ್ರ ನಾನು ಪ್ರೋ ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ಎಲ್ರಿಗೂ ನಾನು ಮಾಡೋ ಬಿರಿಯಾನಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಎಸ್, ಬಿರಿಯಾನಿ ಅಂದಿದ್ದಕ್ಕೆ ನೆನಪಾಯಿತು, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬಿರಿಯಾನಿ ಮಾಡಿರೋ ವೀಡಿಯೋ ಹಾಕ್ತೀನಿ. ಸೊ ನೀವು ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಿ. ಅದಂತೂ ನಿಜ ಹೇಳ್ತೀನಿ, ನನಗೆ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂದಿದೆ. ನನ್ನ ತಂಗಿ ಅಂತೂ ನೀನು ಮಾಡೋ ಬಿರಿಯಾನಿ ಮುಂದೆ ಯಾವ ಹೊಸಕೋಟೆ ಬಿರಿಯಾನಿನೂ ಇಲ್ಲ, ಅಲ್ಲಿನ ಬಿರಿಯಾನಿನೂ ಇಲ್ಲ ಅಂತಾಳೆ. ಸೊ ಹಾಗೆ ಅದೇನೋ ಗೊತ್ತಿಲ್ಲ, ನಾನು ನಾನ್ ವೆಜ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತೀನಿ. ಸೊ ಇದಾದಮೇಲೆ ಪನ್ನೀರು ಬೇಬಿಕಾರ್ನ್ ಎರಡೂ ರೆಡಿ ಆಯಿತು. ಇದನ್ನು ಅಮ್ಮಿಗೆ ಕೊಡೋಣ ಅಂದ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಅವರೇ ತಿಂದ್ಬಿಟ್ಟು ಹೇಗಿದೆ ಅಂತೆಲ್ಲ ಹೇಳೋದಲ್ವ, ಅದಕ್ಕಾಗಿ ಫಸ್ಟ್ ನಾನು ನಮ್ಮಮ್ಮಂಗೆ ಸರ್ವ್ ಮಾಡೋಣ ಅಂತ ಅಂದ್ಕೊಂಡೆ.
ಥ್ಯಾಂಕ್ ಯು ವಿಂದು. ಸೊ ಇಬ್ಬರು ಅದು ತಿಂದಿದ್ದಾದಮೇಲೆ ಊಟ ಏನೂ ಜಾಸ್ತಿ ಬೇಕು ಅನ್ನಿಸ್ತಿಲ್ಲ. ಅದಕ್ಕೆ ನಾವು ಮಾರ್ನಿಂಗ್ ರೊಟ್ಟಿ ಕಲಿಸಿದ್ದಿತ್ತು. ಸೊ ಅದಕ್ಕೆ ಓಕೆಮ್ಮ ನಾನೇ ತಟ್ಕೊಡ್ತೀನಿ ಬಿಡು, ಒಂದೊಂದೇ ಅಲ್ವಾ ತಿನ್ನೋದು ಅಂತ ಹೇಳಿ ತಟ್ತಾಯಿದ್ದೀನಿ. ನಂಗೆ ನಿಜ ಹೇಳ್ತೀನಿ, ನಾನು ಇದೆಲ್ಲ ಮಾಡ್ತಾಯಿದ್ದೀನ ಅಂತ ಅನಿಸುತ್ತೆ. ಬಿಕಾಸ್ ನಂಗೆ ಏನಂದ್ರೆ ಏನೂ ಬರ್ತಿರ್ಲಿಲ್ಲ. ಮ್ಯಾಗಿ ಒಂದು ಬಿಟ್ಟ ಕಾಫಿ ಮಾಡ್ತಿದ್ದೆ ಅಷ್ಟೇ. ಬಟ್ ಇವಾಗ ನಾನು ಎಷ್ಟೊಂದು ಐಟಮ್ ಮಾಡ್ತಾಯಿದ್ದೀನಿ. ನನಗೆ ನನ್ನ ಮೇಲೆ ಪ್ರೌಡ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.